ತುಂಬ ಜನ ಯೂಟ್ಯೂಬರ್ಸ್ಗಳು ಸಬ್ಸ್ಕ್ರೈಬರ್ಸ್ನ ಬೇಗ ಮಾಡಿಬಿಡ್ತಾರೆ 1,000 ಸಬ್ಸ್ಕ್ರೈಬರ್ಸು. ಬಟ್ ವಾಚ್ ಟೈಮ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ವಾಚ್ ಟೈಮ್ನ ನೀವು ಬೇಗ ಕಂಪ್ಲೀಟ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ನಾನು ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ ಗೈಸ್. ಆಯಿತಾ, ನೀವು ಈಗ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡ್ತು ಅಂತಂದರೆ 100% ಇದು ನಿಮ್ಗೆ ಯೂಸ್ ಆಗುತ್ತೆ. ನೀವು ಬೇಗ ವಾಚ್ ಟೈಮ್ನ ನಿಮ್ಮೊಂದು ಚಾನಲಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಅದು ಏನೇನು ಟಿಪ್ಸ್ಗಳು ಅಂತ ನೋಡೋಣ. ಯಾವ ಟಿಪ್ಸ್ನೂ ಕೂಡ ಮಿಸ್ ಮಾಡಬೇಡಿ, ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಎಸ್ ಗೈಸ್, ಸೊ ನೀವು ಯೂಟ್ಯೂಬಲ್ಲಿ ವಾಚ್ ಟೈಮ್ನ ನೀವು ಬೇಗ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಈಗ ನಾನು ನಿಮಗೆ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಮೊದಲನೇ ಒಂದು ಟಿಪ್ ಏನಪ್ಪ ಅಂತಂದರೆ, ಸೊ ಫಸ್ಟು ನೀವು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಆಯಿತಾ, ಸೊ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಂಡು ನೀವು ಯಾವ ಥರ ವೀಡಿಯೋಸ್ಗಳನ್ನ ನೀವು ಮಾಡ್ತಾ ಇದ್ದೀರಾ. ಈಗ ನೋಡಿ, ಕೆಲವರು ಟೆಕ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ವ್ಲಾಗ್ಸ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ಮೋಟೋ ವ್ಲಾಗು, ಈ ಥರ. ಆಯಿತಾ, ನಿಮ್ಮದು ಯಾವುದು ಕಂಟೆಂಟ್ ಇದೆ ಆ ಒಂದು ಕಂಟೆಂಟ್ಸ್ ಮಾಡ್ತಾ ಇರೋರು, ಸೊ ನೀವೇನು ಮಾಡಿ ಅಂತಂದರೆ ಯೂಟ್ಯೂಬಲ್ಲಿ ಆ ಥರ ವೀಡಿಯೋಸ್ಗಳನ್ನ ಮಾಡೋರ ಚಾನಲ್ನ ನೀವು ಓಪನ್ ಮಾಡಿಕೊಡಿ. ಯೂಟ್ಯೂಬಲ್ಲಿ ಯಾಕೆ ಓಪನ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಆ ಥರ ವೀಡಿಯೋಸ್ಗಳು ನಿಮ್ಮ ಥರನೇ ಮಾಡುವಂಥ ಕಂಟೆಂಟ್ ಮಾಡುವಂಥ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳು ಓಪನ್ ಮಾಡಿದಾಗ, ಅವರ ಚಾನಲ್ ಓಪನ್ ಮಾಡಿದಾಗ ಅವರ ಒಂದು ಚಾನಲ್ಸ್ಗಳಲ್ಲಿ ಕೆಲವೊಂದಷ್ಟು ವೀಡಿಯೋಸ್ಗಳು ತುಂಬ ವೈರಲ್ ಆಗಿರ್ತವೆ. ಆಯಿತಾ, ನೀವೇನು ಮಾಡಬೇಕು, ಅಂಥ ಒಂದು ಕಂಟೆಂಟ್ಸ್ಗಳನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಆಯಿತಾ, ಈಗ ಬಿಗ್ ಚಾನಲ್ಸ್ಗಳಲ್ಲೆಲ್ಲ ಏನಾಗಿರುತ್ತೆ ಅಂತಂದರೆ ಅವ್ರಿಗೆ ಒಂದಷ್ಟು ವೀಡಿಯೋಸ್ಗಳು ಕ್ಲಿಕ್ ಆಗಿರ್ತವೆ, ಅದಕ್ಕೋಸ್ಕರ ಅವ್ರ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರ್ತಾರೆ. ಈಗ ನೀವು ನಂದು ಚಾನಲ್ ಎಕ್ಸಾಂಪಲ್ ತೊಗೋಬೋದು. ನೀವೇನಾದರೂ ಯೂಟ್ಯೂಬ್ ಬಗ್ಗೆ ನೀವು ವೀಡಿಯೋಸ್ ನೋಡ್ತೀರಾ ಅಂತಂದರೆ ಆಲ್ಮೋಸ್ಟ್ ನಾನೆಲ್ಲ ಮಾಡ್ತೀನಿ, ವಾಟ್ಸಪ್ಪು ಫೇಸ್ಬುಕ್ಕು ಎಲ್ಲದ್ರ ಬಗ್ಗೆಯೂ ಮಾಡ್ತೀನಿ. ನೀವು ನಂದು ತೆಗೆದು ನೋಡ್ತು ಅಂತಂದರೆ, ಸೊ ನಾನು ಯಾವುದು ಕಂಟೆಂಟ್ ನಂದು ವೈರಲ್ ಆಗಿದೆ ಆ ಥರ ಒಂದು ಕಂಟೆಂಟ್ಸ್ನ ನೀವು ನೋಟ್ ಮಾಡಿಕೊಂಡು ಅದನ್ನು ನೀವು ಮತ್ತೆ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಇದರಲ್ಲಿ ನೀವು ಮಾಡೋದಕ್ಕೆ ಆದಷ್ಟು ಯೂಟ್ಯೂಬಲ್ಲಿ ಟ್ರೈ ಮಾಡಿ. ಆ ಥರ ವೀಡಿಯೋಸ್ಗಳು ಜನಕ್ಕೆ ಜಾಸ್ತಿ ಇಷ್ಟ ಆಗ್ತದೆ ಅಂತ ಅರ್ಥ. ಆ ಥರ ವೀಡಿಯೋಸ್ಗಳು ಬೇಗ ವೈರಲ್ ಆಯ್ತವೆ, ಆಮೇಲೆ ಅದರಿಂದ ನಿಮಗೆ ವಾಚ್ ಟೈಮ್ ಬೇಗ ಬರುತ್ತೆ. ಆಯಿತಾ, ಸೊ ನೀವು ಸ್ವಲ್ಪ ನಾನು ಯಾಕೆ ಬೇರೆಯವ್ರದ್ದು ನೋಡಬೇಕು, ನಾನು ಯಾಕೆ ಅವ್ರದ್ದು ನೋಡಬೇಕು, ನನ್ನ ಹತ್ರನೇ ಬೇಜಾನ್ ವಿಷಯಗಳವೆ, ಅವ್ರ ಹತ್ರ ನೋಡಿ ಏನು ಕಲಿಯೋದಿಲ್ಲ ಅಂತಂದು ಏನಾದ್ರು ಮೈಂಡಲ್ಲಿ ಇದ್ದರೆ ದೇವ್ರೇನು ಹೇಳ್ತೀನಿ, ನೀವು ಯೂಟ್ಯೂಬಲ್ಲಿ ಬೆಳೆಯೋಕ್ಕಾಗಲ್ಲ. ಆಯಿತಾ, ನಿಮ್ಮ ಚಾನ್ಸಸ್ ಸಿಗೋಲ್ಲ, ನೀವು ಬೆಳೆಯೋದೇ ಇಲ್ಲ. ಆ ಥರ ಮನಸ್ಥಿತಿ ಇದ್ದವರು ಯೂಟ್ಯೂಬಲ್ಲಿ ಸರ್ವೈವ್ ಆಗೋಕ್ಕೆ ಆಗಲ್ಲ. ಒಬ್ಬರಿಂದ ನೋಡಿ ಕಲಿಯೋದು ತುಂಬ ಇರ್ತವೆ. ಚಿಕ್ಕ ಮಕ್ಕಳಾಗಿದ್ದಾಗ ಹೆಂಗೆ ಎಷ್ಟು ಜೋಶಲ್ಲಿ ಹೋಗಿ ಫಿಲಮ್ ಹೋಗಿ ನೋಡ್ತಾ ಇದ್ವಿ, ಅಯ್ಯೋ ನಮ್ಮಿರೋ ಅಂತ. ಹೋಯ್ತಾ ಏನಾಯ್ತದೆ ಹೇಳಿ, ಸ್ವಲ್ಪ ಡೌನ್ ಆಯ್ತದೆ. ನಾನು ಹೀರೋ ಗುರು, ನಾನು ಡ್ಯಾನ್ಸ್ ಮಾಡ್ತೀನಿ, ನಾನು ಹಾಡು ಹೇಳ್ತೀನಿ ಅಂತ ಹಂಗನ್ಬಿಟ್ಟು ನೋಡೋದೇ ಬಿಟ್ಬಿಡ್ತೀವಿ ಆ ಪಿಕ್ಚರ್ನ. ಇಲ್ಲ, ನೋಡ್ತೀವಿ, ಅದೇ ಎಕ್ಸೈಟ್ಮೆಂಟ್ ಇರುತ್ತೆ, ಬಟ್ ಎಕ್ಸೈಟ್ಮೆಂಟ್ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಷ್ಟೇ ಅಲ್ವಾ. ಸೊ ಹಂಗಂತಂದ್ಬಿಟ್ಟು ನಾವು ಯಾರು ಫಿಲಮ್ ನೋಡೋದನ್ನು ಬಿಡಲ್ಲ. ಹಂಗೆ ನೀವು ಇಲ್ಲೂ ಅಷ್ಟೇ ಬೇರೆಯವರಿಂದ ಕಲಿಯೋದನ್ನು ಕೂಡ ಅಳವಡಿಸ್ಕೊಳ್ಳಿ, ಆವಾಗ ನೀವು ಬೆಳಿತೀರ. ನಾನು ಇವತ್ತಿಗೂ ತುಂಬ ಜನ ವೀಡಿಯೋಸ್ಗಳು ನೋಡ್ತೀನಿ. ಓಕೆ, ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಮಾತಾಡ್ತಾ ಇದ್ದಾರೆ. ಸೊ ಬನ್ನಿ, ಈಗ ನಾವು ನೆಕ್ಸ್ಟ್ ಟಿಪ್ಗೆ ಹೋಗೋಣ. ಇದರಿಂದ ನೀವು ಕಂಪ್ಲೀಟ್ ಮಾಡ್ಬೋದು, ಫಸ್ಟ್ ಟಿಪ್. ಆ್ಯಂಡ್ ಸೆಕೆಂಡ್ ಟಿಪ್ ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ಔಟು ವೀಡಿಯೋಸ್ಗಳನ್ನ ಜಾಸ್ತಿ ಮಾಡಿ. ಅಂತಂದರೆ ನೋಡಿ, ಈಗ ನೀವು ಟೆಕ್ ಬಗ್ಗೆ ವೀಡಿಯೋಸ್ ಮಾಡ್ತೀರಾ ಅಂತಂದರೆ, ಸೊ ಈಗ ನೀವು ವೀಡಿಯೋ ಎಡಿಟಿಂಗ್ ಮಾಡೋದು ಹೇಗೆ, ಈಗ ಏನೋ ಒಂದು ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ, ಯೂಟ್ಯೂಬ್ ಬಗ್ಗೆ ಮಾಡೋರು ವಾಟ್ಸಪ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ, ವಾಟ್ಸಪ್ ಹ್ಯಾಕ್ ಆಗಿದೆ ಇಲ್ವ ಅಂತ ಚೆಕ್ ಮಾಡೋದು ಹೇಗೆ, ಈ ಥರ ಒಂದು ಕಂಟೆಂಟ್ಸ್ಗಳನ್ನ ಯೂಟ್ಯೂಬಲ್ಲಿ ಜಾಸ್ತಿ ನೋಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು ಹೇಗೆ, ಈ ಥರದ್ದೆಲ್ಲ ತುಂಬ ಯೂಟ್ಯೂಬಲ್ಲಿ ತುಂಬ ಜನಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಆಯಿತಾ, ಸೊ ಇದನ್ನು ತುಂಬ ವೈರಲ್ ಆಗಿರ್ತವೆ. ಬೇಕಾದರೆ ಯಾರದೇ ಒಂದು ದೊಡ್ಡ ಚಾನಲ್ ತೆಗೆದು ನೋಡಿ, ಈ ಥರದ ವೀಡಿಯೋಸ್ಗಳೇ ವೈರಲ್ ಆಗಿರ್ತವೆ. ಇದು ನಿಮ್ಮ ಕಂಟೆಂಟ್ ಬೇಸ್ಡ್ ಮೇಲೆ ನೀವು ನೋಡ್ತಾ ಹೋಗಬೇಕಾಗುತ್ತೆ. ಕೆಲವರೀಗ ಫಿಲಮ್ ಬಗ್ಗೆ ಮಾಡೋರು ಇರ್ತೀರ, ಅವರು ರಿವ್ಯೂಗಳು ಮಾಡಬೇಕಾಗುತ್ತೆ. ಸೊ ಈ ಥರ ಎಲ್ಲ ನೀವು ಫೋಕಸ್ ಮಾಡಬೇಕಾಗುತ್ತೆ. ಔಟು ಕಂಟೆಂಟ್ಗಳು ಯೂಟ್ಯೂಬಲ್ಲಿ ಜಾಸ್ತಿ ಹೋಗುತ್ತೆ. ನನ್ನ ಚಾನಲಲ್ಲೂ ಕೂಡ ತುಂಬ ಅದೇ ಥರ ವೀಡಿಯೋಸ್ಗಳು ಹೋಗಿರೋದು. ವೀಡಿಯೋ ಎಡಿಟಿಂಗ್ ಮಾಡೋದು ಹೇಗೆ, ಮತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಹೆಂಗೆ, ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಮಾಡೋದು ಹೆಂಗೆ, ಈ ಥರದ್ದು ವೀಡಿಯೋಸ್ಗಳೆಲ್ಲ ತುಂಬ ಚೆನ್ನಾಗಿ ಹೋಗಿದೆ ನನ್ನ ಚಾನಲಲ್ಲಿ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಸೊ ಈ ಥರದಕ್ಕೆಲ್ಲ ನಿಮಗೆ ಚೆನ್ನಾಗಿ ಹೋಗುತ್ತೆ. ಚೆನ್ನಾಗಿ ಹೋದಂಗೆ ಆಟೋಮೆಟಿಕಲಿ ನಿಮ್ಗಲ್ಲಿ ವಾಚ್ ಟೈಮ್ ಬರುತ್ತೆ ಅಷ್ಟೇ. ಸೊ ಚೆನ್ನಾಗಿ ಹೋಗುತ್ತೆ ಅಂದ ತಕ್ಷಣ ನೀವಲ್ಲಿ ವಾಚ್ ಟೈಮ್ ಬರುತ್ತೆ ಅಂತಲೂ ಕೂಡ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದು ಸೆಕೆಂಡ್ ಟಿಪ್ಪು, ನಾನು ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಕೊಡ್ತಾ ಇರೋದು. ಆ್ಯಂಡ್ ಮೂರನೇ ಒಂದು ಟಿಪ್ಪು ಗೈಸ್, ತಮ್ನೈಲ್.
ತಮ್ನೇಲ್ ತುಂಬ ಇಂಪಾರ್ಟೆಂಟ್ ಗೈಸ್. ಇವಾಗ ನೀವು ನನ್ನ ವೀಡಿಯೋ ನೀವು ನೋಡ್ತಿರಲ್ವಾ, ನನ್ನ ವೀಡಿಯೋ ನೀವು ನೋಡೋಕ್ಕೆ ಮುಂಚೆ ಫೋಟೋ ನೋಡ್ತೀರಾ ಆಯಿತಾ. ಫೋಟೋ ನೋಡಿ ಇಂಟ್ರೆಸ್ಟ್ ಬಂದರೆ ಮಾತ್ರ ನೀವು ಕ್ಲಿಕ್ ಮಾಡೋದು, ಇಲ್ಲ ಅಂತಂದರೆ ಕ್ಲಿಕ್ ಮಾಡಲ್ಲ. ಯಾಕೆಂತಂದರೆ ಇದೇನು ಇನ್ಸ್ಟಾಗ್ರಾಮ್ ರೀಲಾ ಹೇಳಿದ ತಕ್ಷಣ ಬರೋಕ್ಕೆ, ಫೋಟೋ ಇಲ್ಲದೆ ಹೋದರೂ ಹಿಂಗೆ ರೀಲ್ ನೋಡ್ಕೋಬೋದು ಅನ್ನೋಕ್ಕೆ. ಯೂಟ್ಯೂಬಲ್ಲಿ ಹಂಗಲ್ಲ, ನೀವು ಚೂಸ್ ಮಾಡ್ತೀರಾ. ಫಸ್ಟು ಪ್ಲ್ಯಾಟ್ಫಾರ್ಮ್ ಬರ್ತೀರಾ, ಪ್ಲ್ಯಾಟ್ಫಾರ್ಮ್ ಓಪನ್ ಮಾಡಿದ್ಮೇಲೆ ನಿಮ್ಮ ವೀಡಿಯೋಸ್ಗಳು ತೋರಿಸ್ತಾರೆ, ಫೋಟೋಗಳು ತೋರಿಸ್ತಾರೆ, ಅದನ್ನು ತಮ್ನೇಲ್ ಅಂತಂತೀವಿ. ಆ ತಮ್ನೇಲ್ ನೋಡಿ ಡಿಸೈಡ್ ಮಾಡ್ತೀರಾ ಯೂಟ್ಯೂಬಲ್ಲಿ ಇವ್ರ ವೀಡಿಯೋ ನೋಡಬೇಕೇ ಬೇಡವಾ ಅಂತ. ಅದಕ್ಕೆ ಯೂಟ್ಯೂಬಲ್ಲಿ ಯಾರೂ ಕೂಡ ಬೆಳೆಯೋದು ತುಂಬ ಕಷ್ಟ. ರಿಯಾಲಿಟಿ ಇದನ್ನು ಅರ್ಥ ಮಾಡ್ಕೋಬೇಕು. ಯೂಟ್ಯೂಬಲ್ಲಿ ಯಾಕೆ ಎಲ್ಲರೂ ಬೇಗ ಫೇಮಸ್ ಆಗಲ್ಲ ಅಂತಂದರೆ ಇದೇ ಒಂದು ಕಾರಣಕ್ಕೆ. ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಹಂಗಲ್ಲ. ಈ ಇನ್ಸ್ಟಾಗ್ರಾಮ್ ಪ್ಲ್ಯಾಟ್ಫಾರ್ಮ್ ತೆಗೆದ ತಕ್ಷಣ ಬರ್ತಾ ಇರ್ತಾರೆ ನವ ಯುವಕರು, ಥರ ವರಿಗಳು ಆಟಗಳನ್ನ ಆಡ್ಕೊಂಡು ಬರ್ತಾ ಇರ್ತಾರೆ. ಎಳ್ದು ನೋಡ್ತಾ ಇದ್ದಾರೆ, ಅವ್ರು ಫೇಮಸ್ ಆದ್ರಲ್ಲ, ಇನ್ನೇನು ಎಲ್ಲರೂ ಮನೇಲೂ ಸ್ಟಾರ್ಗಳು ಇವಾಗ. ಸೊ ಆ ಥರ ಒಂದು ಪರಿಸ್ಥಿತಿ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ಬಟ್ ಯೂಟ್ಯೂಬಲ್ಲಿ ಹಂಗೆ ಸಿಗಲ್ಲ ಗೈಸ್. ಯೂಟ್ಯೂಬಲ್ಲಿ ತಮ್ನೇಲ್ ಇಂಪಾರ್ಟೆಂಟ್. ನೀವು ತಮ್ನೇಲ್ ಚೆನ್ನಾಗಿ ಹಾಕಿದ್ದೀರಾ ಅಂತಂದರೆ ಆ ಒಂದು ವೀಡಿಯೋಗೆ ಏನಾಗುತ್ತೆ, ಕ್ಲಿಕ್ ಆಗುತ್ತೆ. ಕ್ಲಿಕ್ ಮಾಡ್ತಾರೆ ಆಡಿಯನ್ಸು. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ವೀಡಿಯೋನ ನೋಡ್ತಾರೆ. ಆವಾಗ ನಿಮಗೆ ವಾಚ್ ಟೈಮ್ ಕೌಂಟ್ ಆಗುತ್ತೆ. ನೀವು ತಮ್ನೇಲೇ ಚೆನ್ನಾಗಿ ಮಾಡಿಲ್ಲ ಅಂತಂದರೆ, ಅಳಿಸ್ಬಿಟ್ಟೆ, ತಮ್ನೇಲೇ ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಕ್ಲಿಕ್ ಆಗುತ್ತೆ. ಕ್ಲಿಕ್ ಆಗಿಲ್ಲ ಅಂದರೆ ವಾಚ್ ಟೈಮಲ್ಲಿ ಬರುತ್ತೆ. ಹಾಗಾಗಿ ತಮ್ನೆಲ್ಲ ಫೋಕಸ್ ಮಾಡಿ ಗೈಸ್. ಯೂಟ್ಯೂಬಲ್ಲಿ ಬೇಗ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು ಅಂತಂದರೆ. ನೆಕ್ಸ್ಟು 4ನೇ ಒಂದು ಟಿಪ್ಪು, ನೀವು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ನ ನೀವು ಆದಷ್ಟು ಮಾಡಿ. ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಇವಾಗೇನು ಎಲ್ರಿಗೂ ಕೂಡ ಸಿಗುತ್ತೆ ಯೂಟ್ಯೂಬ್ ಚಾನಲಲ್ಲಿ. ಸೊ ನೀವೇನು ಮಾಡಿ, ಯೂಟ್ಯೂಬ್ಗೆ ಲೈವ್ ಬರಬೇಕು. ಯೂಟ್ಯೂಬ್ ಲೈವ್ ಬಂದು ನಿಮ್ಮ ಒಂದು ಸಬ್ಸ್ಕ್ರೈಬರ್ ಜೊತೆ ಮಾತಾಡಿ. ಆ ಸಬ್ಸ್ಕ್ರೈಬರ್ ಜೊತೆ ಮಾತಾಡ್ತಿದ್ದಂಗೆ ನಿಮ್ಗೆ ಅವ್ರ ಜೊತೆ ಕನೆಕ್ಷನ್ನು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ವಾಚ್ ಟೈಮು ಕೂಡ ಕೌಂಟ್ ಆಗುತ್ತೆ ನಿಮಗೆ. ಇದು ನಿಮಗೆ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಜನಕ್ಕೆ ಇದೊಂದು ಡೌಟು, ಲೈವ್ ಸ್ಟ್ರೀಮಲ್ಲಿ ಇದು ವಾಚ್ ಟೈಮ್ ಕೌಂಟ್ ಆಗುತ್ತೆ ಅಂತ. ಕೌಂಟ್ ಆಗುತ್ತೆ ಗೈಸ್, ಲೈವ್ ಸ್ಟ್ರೀಮಲ್ಲಿ ವಾಚ್ ಟೈಮ್ ಕೌಂಟ್ ಆಗುತ್ತೆ, ನಿಮ್ಮ ಮಾನಿಟೈಸೇಷನ್ ಕೌಂಟ್ ಆಗುತ್ತೆ. ಬಟ್ ಒಂದು ನೆನಪಿರಲಿ, ನೀವು ಮಾಡ್ತಿರಲ್ಲ ಶಾರ್ಟ್ಸು, ಅದು ಕೌಂಟ್ ಆಗಲ್ಲ. ಶಾರ್ಟ್ಸ್ ವ್ಯೂಸ್ ಬರುತ್ತಲ್ಲ, ಅದರ ವಾಚ್ ಟೈಮ್ ಏನು ಬರುತ್ತೆ, ಅದು ವಾಚ್ ಟೈಮ್ ಮಾನಿಟೈಸೇಷನ್ ಕೌಂಟ್ ಆಗೋದಿಲ್ಲ ಆಯಿತಾ. ಸೊ ಹಾಗಾಗಿ ಇದೊಂದು ಫೋಕಸ್ ಮಾಡಿ. ಆಮೇಲೆ ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ, ಇಲ್ಲಿ ನೋಟೇನು ನಾನು ಮಾಡಿಲ್ಲ, ಬಟ್ ಆದರೂ ಕೂಡ ಹೇಳ್ಬಿಡ್ತೀನಿ. ಯೂಟ್ಯೂಬಲ್ಲಿ ಆದಷ್ಟು ಲಾಂಗ್ ವೀಡಿಯೋಸ್ಗಳನ್ನ ನೀವು ಹಾಕ್ತಾ ಹೋಗಿ. ಸೊ ನೀವು ಎಷ್ಟು ಲಾಂಗ್ ವೀಡಿಯೋಸ್ಗಳನ್ನ ಹಾಕ್ತೀರಾ ಅಷ್ಟು ಬೇಗ ನೀವು ವಾಚ್ ಟೈಮ್ನ ನೀವು ಬೇಗ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಹೇಳಿದ್ನಲ್ಲ, ಔಟು ವೀಡಿಯೋಸ್ಗಳು ಮಾಡಿ ಅಂತಂದ್ಬಿಟ್ಟು. ಸೊ ಇಲ್ಲೆಲ್ಲ ಏನಾಗುತ್ತೆ, ನೀವು ಲಾಂಗ್ ವೀಡಿಯೋಸ್ಗಳನ್ನ ಹಾಕಬೇಕಾಗುತ್ತೆ. ಲಾಂಗ್ ವೀಡಿಯೋ ಹಾಕ್ತು ಅಂತಂದರೆ ಸೊ ನಿಮಗೆ ಅಲ್ಲಿ ನೋಡೋರ ಸಂಖ್ಯೆ ತುಂಬ ಹೊತ್ತಿರುತ್ತೆ. ಆಮೇಲೆ ನೀವು ಏನೇ ಹೇಳಬೇಕು ಅಂತಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಟೈಮ್ ತಗೊಳ್ಳುತ್ತಲ್ಲ. ಸೊ ಆಗ ನಿಮಗೆ ವಾಚ್ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಆದಷ್ಟು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ಗಳನ್ನ ಫೋಕಸ್ ಮಾಡಿ ವಾಚ್ ಟೈಮ್ನ ನೀವು ಬೇಗ ಕಂಪ್ಲೀಟ್ ಮಾಡ್ಬೋದು ಗೈಸ್. ಸೊ ಇದಿಷ್ಟು ನನ್ನ ಕಡೆಯಿಂದ ಯೂಟ್ಯೂಬಲ್ಲಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋರಿಗೆ ಕೆಲವೊಂದಷ್ಟು ಟಿಪ್ಸು. ಹೇಗೆ ಅನ್ನಿಸ್ತು ವೀಡಿಯೋ ಅಂತ ನನಗೆ ಆದಷ್ಟು ಈ ಒಂದು ವೀಡಿಯೋ ಕಮೆಂಟ್ ಬಾಕ್ಸ್ ಪಕ್ಕ ಮಾಡೋ ಮುಖಾಂತರ ನೀವು ನನಗೆ ಹೇಳಿ. ಆ್ಯಂಡ್ ಆದಷ್ಟು ಕಮೆಂಟು ಕೂಡ ಮಾಡಿ, ನನಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಯಾವುದ್ರ ಬಗ್ಗೆ ವೀಡಿಯೋ ಬೇಕು ಅನ್ನೋದು ಕೂಡ ಕಮೆಂಟ್ ಹಾಕ್ತಾರಿ. ನಾನು ಅದ್ರ ಬಗ್ಗೆ ವೀಡಿಯೋಸ್ಗಳನ್ನ ಆದಷ್ಟು ಮಾಡೋದಕ್ಕೆ ಫೋಕಸ್ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ವೀಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.